ಬಿಗ್ ಕಂಗ್ರಾಟ್ಸ್ಗೆ. ಸಿನಿಮಾದಲ್ಲಿ ಹೇಳಿದಕ್ಕೆ ಕನೆಕ್ಟ್ ಮಾಡಿ ಇಂಡಸ್ಟ್ರಿ ಸಿಂಗಲ್ ಆಗಿದೆ ಮೇಡಮ್. ಎಷ್ಟು ಖುಷಿಯಾಗಿದೆ ಚೆನ್ನ ಒಂದು ರಿಯಾಕ್ಷನ್. ಎಲ್ಲರ ಮುಖದಲ್ಲಿ ಖುಷಿ ಕಾಣ್ತಾ ಇದೆಯಲ್ಲ, ಅದೇ ಸಾಕು. ನಮಗೆ ಒಂದು ದೊಡ್ಡ ಗೆಲುವಿದೆ. ನೋಡಿದ್ರೆ ಎಲ್ಲೂ ಹೊಸ ಆರ್ಟಿಸ್ಟ್ ಹೊಸ ಇದುವರೆಗೂ ನೀವು ಮಾತಾಡಿರೋದು ಮಗನ ಥರ ಇರೋರು ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ. ಶೀಸ್ ದ ಮದರ್. ಮಾತಾಡಿ ಅವ್ರಿಗೆ ಕೇಳಿ ಹೆಂಗೆ ಹೇಳಿ ಮೇಡಮ್. ಸಂಖ್ಯೆ ಅವರ ಪರಿಶ್ರಮ ಅವಾಗ ನೋಡ್ತಾ ಇದ್ದೆ. ಅದಕ್ಕೆಲ್ಲ ತಕ್ಕದಾಗಿ ಒಂದು ಉತ್ತರ ತುಂಬ ಶ್ರಮ ಪಟ್ಟಿದ್ದಾನೆ. ವೆರಿ ವೆರಿ ಹಾರ್ಡ್. ಅದು ನಿಮಗೆ ತೆರೆ ಮೇಲೆ ಕಾಣ್ತಾ ನೋಡಿದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ತುಂಬ ತುಂಬ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಸೊ ಎಸ್ ಅರೈವ್ಡ್ ಅಂತ ನನಗೆ ಅನ್ಸುತ್ತೆ. ತುಂಬ ಖುಷಿ. ಜನರ ರಿಯಾಕ್ಷನ್ ನೋಡಿದ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ತುಂಬಿಸಿದ್ದಾರೆ, ಫುಲ್ಫಿಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬರೀ ಕಿಚ್ಚ ತೋರಿಸ್ತಿದ್ದಾರೆ ಅನ್ನೋ ಥರ ಸ್ಕ್ರೀನ್ ಬರೀ ಪ್ರತಿಯೊಂದು ಸೀನಲ್ಲೂ ನಮ್ಗೆ ಹಂಗೆ ಏನು ಹೇಳ್ತೀರಾ? ನಾನು ಏನು ಹೇಳಿ ಅದನ್ನೇ ಹೇಳ್ಬೇಕು. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ, ಸಿಂಹ ಏನು ಬೇಕಾದ್ರೆ ಕರೀರಿ. ಬಟ್ ಅವನು ಎಸ್ ಫುಲ್ ಜಸ್ಟಿಸ್. ಮೇಡಮ್, ನಿಮಗೆ ಯಾವ ಸೀನ್ ಸುದೀಪ್ ಸರ್ ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಮಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತ್ತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಮಚ್ಚ ಕಾಣ್ತು. ಸರ್ಪ್ರೈಸ್ ಆಗಿದ್ದು ಅಂದರೆ 1.5 ಗಂಟೆ ನೀವು ಸಿನಿಮಾ ಹೆಂಗೆ ಕೊಡ್ತಾರೆ ಅಂತ ಆ ಸ್ಪೀಡನ್ನು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಸಿನಿಮಾ ಏನು ನೋಡ್ತದೆ ಫೀಲನ್ನ ಈ ಸಿನಿಮಾ ಕೊಟ್ಟಿದ್ದಾರೆ. ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡು. ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನಿಸ್ಲಿಲ್ಲ, ಬೋರ್ ಅನಿಸ್ಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ತುಂಬ ಫಾಸ್ಟಿಗೆ ಹೋಯ್ತು ಅಂತ ಅನಿಸ್ತು. ಪ್ರತಿಯೊಂದು ಇಮೋಷನ್ ಇಷ್ಟೇ ರನ್ ಟೈಮ್ ಬೇಕಿತ್ತು ಅನಿಸ್ತು. ಅವರು ಹಂಗೆ ಒಳಗೊಬ್ಬ ರೊಮ್ಯಾಂಟಿಕ್ ಏನು ಸಕ್ಕದಾಗಿ ಮಾಡ್ತಿದ್ದಾನೆ. ಅದರಲ್ಲಿ ಅರಗಿಣಿ ಅವನೊಂದು ಲುಕ್ ಇದೆ, ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ದಿಸ್ ಐಸ್. ಐ ಥಿಂಕ್ ಈ ಶುಡ್ ಫೀಲ್ ಎಕ್ಸೆಲ್ ಇನ್ ರೊಮ್ಯಾನ್ಸ್. ಅವ್ರು ಇಲ್ಲಿ ಮುಂದೆ ನನಗೆ ಪಚ್ಚ ಕಿಚ್ಚ ಇಬ್ಬರು ಕಾಣಿಸಿದ್ರು. ನಾವು ಮನೇಲಿ ದಿನ ನೋಡ್ತಾ ಸೊ ಕಿಚ್ಚನೂ ಕಾಣಿಸಿದ್ರು, ಪಚ್ಚನೂ ಕಾಣಿಸಿದ್ರು. ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು. ಈಗ ಅಷ್ಟೇ ಪಚ್ಚ ಕಾಣಿಸಿಲ್ಲ, ಕಿಚ್ಚ ಕಾಣಿಸಿಲ್ಲ. ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲಿಂದ ನೋಡ್ಕೊಂಡು ಬಂದಿದೆ. ಈಗ ಮಗನ್ನ ನಿಲ್ಲಿಸುವಂಥ ಸಂದರ್ಭ ಮೊದಲ ಸಿನಿಮಾದಲ್ಲಿ ಅದು ಭರವಸೆ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಆ ಫಿಲ್ಮ್ ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಅದು ಯಾಕೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಪ್ ಫಸ್ಟ್ ಟೈಮ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು. ಇವನು ನಿಭಾಯಿಸ್ತಾನ, ಅದನ್ನು ಮುಂದೆ ತೊಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಸ್ವಲ್ಪ ವಯಸ್ಸು ನಾನು ಹೋಗಿದ್ದೀನಿ ಅಷ್ಟೇ. ನಾನು ಅಷ್ಟು ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನೀವು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರದ್ದು ಪರ್ಮಿಷನ್ ತೊಗೊಂತೆ ನಾನು ಬರ್ಬೋದಾ ಅಂತ. ಸೊ ಅವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಆ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ ದ್ಯಾಟ್ ಡೇ ಐ ಥಾಟ್ ಎಸ್ ಪಚ್ಚ ಹ್ಯಾಸ್ ಅರೈವ್ಡ್. ಮೇಡಮ್, ಇವರು ಈಗ ತಾಯಿ ಥರ ನಿಂತು ಪ್ರಮೋಷನ್ ಮಾಡಿದ್ರು. ನನ್ನ ಮಗ ಅಂತೆಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮಗೆ ಅನಿಸ್ಲಿಲ್ಲ ಅವ್ರ ಸ್ವಂತ ಮಗ ಥರನೇ ಟ್ರೀಟ್ ಮಾಡಿ. ಸ್ವಂತ ಮಗನೇ ನನಗೆ ತಾಯಿಯಾಗಿ ಇಲ್ಲ, ಅವರು ನೀವಲ್ವಾ? ನಾನು ಹೆತ್ತ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅನ್ಸುತ್ತೆ. ಹಾಗಾಗಿ ನಾನು ಒಬ್ಬಳೇ ಅದನ್ನು ಬಿರುದು ತೊಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೂ ನೀವು ಸಂಚಿತದಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರಿಗೆ ಹ್ಯೂಜ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದಮೇಲೆ ಮದುವೆಯಾಗಿ ಬಂದವಳು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ
ಹಾಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆಯಿಂದ 100% ಇದೆ. ಮೇಡಮ್ ಈ ಒಂದು ಡೇನ ತುಂಬ ಎಮೋಷನಲ್ ಈ ಡೇಗೋಸ್ಕರ ನೀವು ಏನು ಮಾಡ್ಬೋದು ಅಂದರೆ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಎಮೋಷನ್ ಆಗ್ತದೆ ಹತ್ತಿದೆ. ನಾನು ನನ್ನ ತಮ್ಮನ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಹತ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲ್ ಆಗಿ ಹತ್ತಿದ್ದೇನೆ, ಬಿಕಾಸ್ ನೀವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀರ ನಗ್ತಾ ಇದೆ. ಬಟ್ ಹತ್ತಿರೋದಂತೂ ನಿಜ. ಯಾವ ಸೀನ್ ತುಂಬ ಕನೆಕ್ಟ್ ಆಗಿದೆ? ಅವ್ರದ್ದು ಮದುವೆಯಲ್ಲಿ ಮದುವೆ ಮನೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ನಾನು ಹೀಗಿನ್ಸ್ ಲುಕ್ ಜೀಪಲ್ಲಿ ತಿರುಗಿದಾಗ ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನನ್ನ ಮನೇಲಿ ನೋಡಿದೆ. ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ರು ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಯು. ದಟ್ ವಾಸ್ ಒನ್ಸ್ ಕ್ಲೈಮ್ಯಾಕ್ಸ್ ಇಸ್ ಲೈಕ್ ಐಸಿಂಗ್. ನಿಮಗೆ ಇಷ್ಟ ಆಯ್ತಾ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ ಕಡೆ ಬರಬೇಕು? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಅಂತ ಭಾಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೆ ಒಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸುಮ್ಮನೆ ಹೂ ಅನ್ನೋ ಅಂತ ನನಗೆ ನಿಜವಾಗ್ಲೂ ಆಸೆ ಇತ್ತು. ನನಗೆ ಒಂದು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಸ್ ಮೈ ಮದರ್ ಟು ದಟ್ ಏಜ್. ಸ್ಟ್ರಗಲ್ ಗೊತ್ತಿರೋ ಹಾಗೆ ಅದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಸಿನಿಮಾ. ಸೊ ಆ ಸ್ಟ್ರಗಲ್ ಹೇಗಿತ್ತು, ನಿಮ್ಮ ಹತ್ರ ಹೇಗೆ ಶೇರ್ ಮಾಡ್ಕೊಡ್ತೀರಿ? ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಎಲ್ಲದೂ. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ನಾಲ್ಕು ಇದೆ. ನಾನು ಅವಳು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರೇಶನ ಅವರು ನನ್ನ ಜೊತೆ ಬನ್ನಿ ಸುಜಾಕ ಒಳಗೆ ಹೋಗೋಣ ಅಂತ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಹೋಗಿ ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಸಂಚಿತ್ನ. ಸೊ ಚಿತ್ರೇಶನ ಅವ್ರು ನಂಗೆ ಇನ್ನೂ ಹೇಳಿದ್ರು, ಈಗೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊತಾ ಇದ್ದೀರಾ ಅಂತ. ಸರಿ ಏಡಿನೋ ಪೀಡಿನೋ ನಂಗೆ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಗೊತ್ತಾಗಿತ್ತು ಅದು ಸಂಚಿತ್ ಅವರು ಸುದೀಪ್ ಅವರು ಅಕ್ಕನ ಮಗ. ಸೊ ದೀಪು ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡು, ಇಲ್ಲ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನೂ ಮಾಡಿ. ಸೊ ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದ್ರು. ಅವ್ನು ತೆಗೆಯೋ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನೌ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ, ಮಗನಿಗೆ ಸಜೆಷನ್ ಕೊಡ್ತಾರೆ, ಏನು ಕೊಡ್ತೀರಾ? ಈಗ ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿ ಅಷ್ಟೇ. ಉಳಿದಿದ್ದು ಬೇರೆ ವಿಚಾರ. ಇಡೀ ಫ್ಯಾಮಿಲಿಗೆ ಅಮ್ಮ ಅಂದರೆ ಸೊ ಮೊಮ್ಮಗನ್ನ ಈ ಒಂದು ಸಿನಿಮಾನ ಅವರು ತುಂಬ ವೆಯ್ಟ್ ಮಾಡ್ತಾ ಇದ್ರು. ವೇಟ್ ಮಾಡಿದ್ದು ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ್ನ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾರೆ, ಸಂಚಿತ ನಾನು ಒಂದು ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಾನೆ ಅಂತ. ಸೊ ಅದು ಅವ್ರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇದನ್ನು ಇದ್ದಾರೆ, ಜೊತೆ ಇದ್ದಾರೆ. ಒಂದು ಸೀಟ್ ನಾವು ಫ್ರೀ ಬಿಟ್ಟು ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡೋಕ್ಕೆ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿದ್ದೀವಿ. ಸೊ ಇದು ಅಮ್ಮನ ಆಶೀರ್ವಾದ. ಬಿಗ್ ಸರ್ಪ್ರೈಸ್ ಅಂದರೆ ಸೀಕ್ವೆಲ್ಲು ಅನ್ನಿಸ್ತಾ ಇದೆ. ಯಾವಾಗ ಆಲ್ರೆಡಿ ನಡೀತಾ ಇದೆ, ಯಾಕಂದ್ರೆ ನಿಮ್ಗೆಲ್ಲ ನೋಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಆಗ ನೋಡುವಂತಿದೆ. ಸಂದೀಪ್ ಅವರ ಉತ್ತರವನ್ನು ಯಾರು ಅನ್ನೋ ಪ್ರಶ್ನೆ ಇತ್ತು. ಈಗ ಸಿಕ್ಕಿದ್ದಾರೆ ಮತ್ತು ಅದಕ್ಕೆ ಜಸ್ಟಿಸ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವರು ಸಹ ನನ್ನ ಸ್ವಂತ ಮಗನಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮನ್ನ, ಏನು ಹೇಳ್ತೀರಿ? ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕರೆಕ್ಟ್. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ. ಸೊ ಎಲ್ಲರೂ ಬೆಳೆಸ್ದಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಗೆ ಹೋಗಬೇಕು ಅವನು. ಬಿಕಾಸ್ ನಾವು ನೋಡಿರೋ ನೀವು ಕಷ್ಟಪಡೋದನ್ನ ನೀವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ದೀವಿ. ಆ ನೋವು ನಾನು ಸಂಚಿತಲ್ಲೂ ನೋಡಿದೆ, ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ನಾನು ಅವ್ನಿಗೆ ಅದೇ ಹೇಳಿ, ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವರು ಕೊಡಬೇಕು. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ನಾನು ಅತ್ತೆಯಾಗಿ ಖುಷಿಯಾಗಿದ್ದೀರಾ, ಅತ್ತೆಯಾಗಿ ತಾಯಿಯಾಗಿ ಖುಷಿಯಾಗಿದ್ದೀರಾ, ಮಗನ ಸರ್ಪ್ರೈಸ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಹ್ಯಾಪಿಯಾಗಿದ್ದೀರಾ ಅಂತ ಫಸ್ಟ್ ಶೋ ಒಂದು 3 ದಿನ ಹೋಗಿ ಬಟ್ ಭರವಸೆ
ನೋಡ್ಬೇಕೀಗ, ನೀವು ಬಿಟ್ಟರೆ ನಾನು ನೋಡೋಕ್ಕಾಗಲ್ಲ. ನಾನು ಕ್ಯಾಪ್ಟನ್ ಆದ ಶಿಪ್ ಹತ್ರ ಮಾತಾಡಿ ನಾವು ಹೊರಡ್ತೀವಿ. ಓಕೆನಾ? ಬನ್ನಿ ಬಿಡಿ. ಥ್ಯಾಂಕ್ ಯು ಪ್ರೊಡ್ಯೂಸರ್ ನೀವು Yes. ಪಚ್ಚ ಅವ್ರದ್ದು ಎಷ್ಟು ಕಾಸ್ಟ್ ಇಟ್ಕೊಂಡಿದ್ರೆ ಕಿಚ್ಚ ಅವ್ರದ್ದು ಏನಾದ್ರು ಜೊತೆ ಪ್ಲಾನ್ ಇದೆಯಾ? ಕಿಚ್ಚ ಪಚ್ಚ ಇನ್ನು ಬಚ್ಚನಿಗೆ ಯಾವ ಥರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ, ನನಗಿಬ್ರು ಡೇಟ್ಸ್ ಕೊಟ್ಟರೆ ನಾನು ಸ್ಪೆಷಲ್ ಡೇಟ್ಸ್ ಕೊಡ್ತೀವಿ ನಾವು. ನೀವು ಮಸ್ಕಾಡಿ ಬೇಕಿಂಗ್ ಅವ್ರಿಗೆ. ಥ್ಯಾಂಕ್ ಯು.